ಇನ್ಸ್ಟ್ರುಮೆಂಟಲ್ ಟೆಕ್ನಾಲಜಿ ಈ ಕೋರ್ಸ್ ಏನು ಮತ್ತು ಹೇಗೆ ಡಿಫ್ರೆಂಟ್ ಸರ್ ಬೇರೆ ಕೋರ್ಸ್ಗಳು? ನೋಡಿ, ಈ ಕೋರ್ಸ್ ಹೆಸರು ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಅಂತ, ಶಾರ್ಟ್ ಫಾರ್ಮಲ್ಲಿ MI ಅಂತ ಹೇಳ್ತಾರೆ. ಈ ಕೋರ್ಸು ಕೂಡ ಕೆಲವು ಕಾಲೇಜಲ್ಲಿ, ಇಡೀ ರಾಜ್ಯಾದ್ಯಂತ ಕೆಲವು ಕಾಲೇಜಲ್ಲಿ ಇದು ಪ್ರೆಸೆಂಟ್ ಇದೆ. ಇದನ್ನು ಮೆಕ್ಯಾನಿಕಲ್ ಅಲೈಡ್ ಇಂಜಿನಿಯರಿಂಗ್ ಬ್ರ್ಯಾಂಚ್ ಅಂತ ಹೇಳ್ತಾರೆ. ಒಂದು ಯುನಿಕ್ ಕೋರ್ಸು, ಕೆಲವೇ ಕಾಲೇಜುಗಳಲ್ಲಿ ಇದು ಪ್ರೆಸೆಂಟ್ ಆಗಿರ್ತದೆ. ಈ ಕೋರ್ಸಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಓದ್ತಾರೆ ಅಂತಂತಂದರೆ, ಇಂಡಸ್ಟ್ರಿಯಲ್ ಆಟೋಮೇಷನ್. ಈ ಸಾಕಷ್ಟು ಇಂಡಸ್ಟ್ರಿಗಳಲ್ಲಿ ಟೆಂಪ್ರೇಚರ್ ಕಂಟ್ರೋಲ್, ಪ್ರೆಷರ್ ಕಂಟ್ರೋಲ್, ವಾಟರ್ ಲೆವೆಲ್ ಕಂಟ್ರೋಲ್, ಫ್ಲೋ ಕಂಟ್ರೋಲ್ ಇವೆಲ್ಲನೂ ಕಂಟ್ರೋಲ್ ಮಾಡಬೇಕಾಗ್ತದೆ. ಫ್ಯೂಲ್ ಸಪ್ಲೈ ಕಂಟ್ರೋಲ್, ಇವೆಲ್ಲ ಕಂಟ್ರೋಲ್ ಸಿಸ್ಟಮಲ್ಲಿ ಇನ್ಸ್ಟ್ರುಮೆಂಟೇಷನ್, ಹೀಟ್ ಮೆಜರಿಂಗ್ ಡಿವೈಸಸ್, ಫ್ಲೋ ಮೆಜರಿಂಗ್ ಡಿವೈಸಸ್, ವಾಟರ್ ಲೆವೆಲ್ ಮೆಜರಿಂಗ್ ಡಿವೈಸಸ್, ಇವೆಲ್ಲ ಇನ್ಸ್ಟ್ರುಮೆಂಟೇಷನ್ ಪಾರ್ಟ್ನ ಇವರು ಅತಿ ಆಳವಾಗಿ ಓದ್ತಾರೆ. ಇನ್ನು ಇವತ್ತಿನ ದಿವಸದಲ್ಲಿ ಎಲೆಕ್ಟ್ರಾನಿಕ್ಸ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಚಾಲ್ತಿಯಲ್ಲಿ ಬಂದಿದೆ, ಅವುಗಳ ಬಗ್ಗೆ ಕೂಡ ಇವರು ಓದ್ತಾರೆ. ಇಂಡಸ್ಟ್ರಿಯಲ್ ಆಟೋಮೇಷನ್, ಈಗೆಲ್ಲ ಇಂಡಸ್ಟ್ರಿಗಳು ಮ್ಯಾನ್ಯುವಲ್ ಆಗಿ ಕೆಲಸ ಕಮ್ಮಿ ಆಗಿದೆ, ಆಟೋಮೆಟಿಕ್ ಕೆಲಸ ಮಾಡ್ತಕ್ಕಂಥ ಒಂದು ಸೆನ್ಸರ್ಸ್ಗಳು ಬಂದಿದ್ದಾವೆ. ಆ ಇಂಡಸ್ಟ್ರಿಯಲ್ ಆಟೋಮೇಷನಲ್ಲಿ ಇವರು ಇನ್ಸ್ಟ್ರುಮೆಂಟಲ್ ಪಾರ್ಟ್ ರೋಲ್ನ ಇವರು ಮಾಡ್ತಾರೆ. ಹೀಗೆ ಅನೇಕ ವಿಷಯಗಳ ಬಗ್ಗೆ ಇವರು ಓದ್ತಾರೆ. ಮೆಕ್ಯಾನಿಕಲ್ ಅಲೈಡ್ ಇಂಜಿನಿಯರಿಂಗ್ ಬ್ರಾಂಚ್ ಇದಾಗಿದೆ. ಮೆಕ್ಯಾನಿಕಲ್ ರಿಲೇಟೆಡ್ ಸಬ್ಜೆಕ್ಟ್ ಕೂಡ ಇವರು ಓದ್ತಾರೆ. ಎಲಿಜಿಬಿಲಿಟಿ ಏನು ಬೇಕಾಗುತ್ತೆ ಸರ್ ಈ ಕೋರ್ಸ್ ಮಾಡೋಕ್ಕೆ? ನೋಡಿ, ಈ ಕೋರ್ಸ್ ಮಾಡಬೇಕಾದ್ರೆ ಡಿಪ್ಲೊಮಾ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಕೋರ್ಸ್ ಅಡ್ಮಿಷನ್ ತೊಗೊಳ್ಬೇಕಾದ್ರೆ ವಿದ್ಯಾರ್ಥಿ SSLC ಪಾಸ್ ಆಗಿರಬೇಕು. SSLC ಪಾಸ್ ಆದವರು ನೇರವಾಗಿ ಆನ್ಲೈನ್ ಮೂಲಕ ಅಪ್ಲೈ ಮಾಡ್ಬೋದು. www.dte-karnataka ಅಂತ ವೆಬ್ಸೈಟ್ನೂ ಹೋಗಿದರೆ ಅದರಲ್ಲಿ ಅಡ್ಮಿಷನ್ಸ್ ಅಂತ ಬರ್ತದೆ. ಅದರಲ್ಲಿ ಎಲ್ಲ ಪ್ರೊಸೀಜರ್ ಕೊಟ್ಟಿರ್ತಾರೆ, ಯಾವ ಥರ ಅಪ್ಲೈ ಮಾಡಬೇಕು ಏನಂತ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ನೀವು ಸಬ್ಮಿಟ್ ಮಾಡಿದರೆ ಆನ್ಲೈನ್ ಅಡ್ಮಿಷನ್ ಆಗುತ್ತೆ. ಅಂದರೆ ರಾಜ್ಯಾದ್ಯಂತ 2 ರೌಂಡು ಆನ್ಲೈನ್ ಆಗುತ್ತೆ ಪಾಲಿಟೆಕ್ನಿಕ್ ಅಡ್ಮಿಷನ್ ರಾಜ್ಯಾದ್ಯಂತ. 3, 4, 5 ರೌಂಡ್ ಏನಿದೆ ಆಫ್ಲೈನ್ ಆಯಾ ಕಾಲೇಜಲ್ಲಿನೇ ಅಡ್ಮಿಷನ್ಗೆ DT ಕರ್ನಾಟಕದವ್ರು ಪರ್ಮಿಷನ್ ಕೊಟ್ಟಿದ್ದಾರೆ. ಮೊದಲು 2 ರೌಂಡು ಅಡ್ಮಿಷನ್ ಪ್ರೊಸೆಸ್ ಆಗಬೇಕು ಅಂತಂದರೆ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲೈ ಮಾಡಬೇಕು. ಪರ್ಸೆಂಟೇಜ್ ಮೂಲಕ ಟಾಪ್ ಪರ್ಸೆಂಟೇಜ್ ಮೂಲಕ ರ್ಯಾಂಕಿಂಗ್ನ ಅಲಾಟ್ಮೆಂಟ್ ಆಗುತ್ತೆ. ಆ ರ್ಯಾಂಕಿಂಗ್ ಅಲಾಟ್ ಆಗಿರೋದನ್ನು ವಿದ್ಯಾರ್ಥಿಗಳಿಗೆ ಕಳಿಸ್ಕೊಡ್ಲಾಗ್ತದೆ ಮೆಸೇಜ್ ರೂಪದಲ್ಲಿ. ಆಮೇಲೆ ಅವರಿಗೆ ಯಾವ ಕಾಲೇಜಲ್ಲಿ ನಂತರ ರ್ಯಾಂಕಿಂಗ್ ಕಳಿಸಿದ ನಂತರ ಯಾವ ಕಾಲೇಜಿನಲ್ಲಿ ಯಾವ ಸೀಟು ಅಲಾಟ್ಮೆಂಟ್ ಆಗಿದೆ ಅಂತ ಕೂಡ ಮೆಸೇಜ್ ಹೋಗುತ್ತೆ. ಆ ಕಾಲೇಜಿಗೆ ವಿದ್ಯಾರ್ಥಿಗಳು ರೀಚ್ ಆಗಿಬಿಟ್ಟು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸ್ಬೇಕು ಮೊದಲನೇದಾಗಿ. ಅದಾದ ನಂತರ ಅದು ಫೀಸ್ ಸ್ಟ್ರಕ್ಚರ್ ಏನಿದೆ ಅವರು ಗೌರ್ಮೆಂಟ್ ಫೀಸ್ ಸ್ಟ್ರಕ್ಚರ್ ಏನಿದೆ ಅಲ್ಲಿ ಪೇ ಮಾಡಿ ಅವರು ಅಡ್ಮಿಷನ್ ಮಾಡಬೇಕು. SSLC ಪಾಸ್ ಆದವರು. ಇನ್ನು PUC ಪಾಸ್ ಆದವರು, ITI ಪಾಸ್ ಆದವರು ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಅಂತ ಸಪ್ರೇಟ್ ಪ್ರೋಸೆಸ್ ಇದೆ. ಇದು ಏನು ಆನ್ಲೈನ್ ಪ್ರೋಸೆಸ್ ಮುಗಿದ ಮೇಲೆ ಆಫ್ಲೈನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಈ ಅಡ್ಮಿಷನ್ ಪ್ರೋಸೆಸ್ಸಲ್ಲಿ ಕೂಡ 1-2 ರೌಂಡ್ DT ಕರ್ನಾಟಕದವ್ರು ಮಾಡಿದರೆ ಮತ್ತು 3-4 ರೌಂಡು ಆ ಥರ ಆನ್ಲೈನ್ ಪ್ರೋಸೆಸ್ಸೇ. ಆಯಾ ಕಾಲೇಜಿಗೆ ಹೋಗಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು. ಆ ಕಾಲೇಜ್ದವರು ಟಾಪ್ ಪರ್ಸೆಂಟೇಜಿಂದ ಅವರಿಗೆ ರ್ಯಾಂಕಿಂಗ್ ಅಲಾಟ್ಮೆಂಟ್ ಮಾಡ್ತಾರೆ. ಅವರಿಗೆ ಮೆಸೇಜ್ ಹೋಗುತ್ತೆ ರ್ಯಾಂಕಿಂಗ್ದು. ವಿದ್ಯಾರ್ಥಿಗಳಿಗೆ ಸೀಟ್ ಅಲಾಟ್ಮೆಂಟ್ ಮೆಸೇಜ್ ಕೂಡ ಹೋಗುತ್ತೆ. ಅವರು ಸೀಟ್ ಅಲಾಟ್ಮೆಂಟ್ ಯಾವ ಕೋರ್ಸು ಯಾವ ಕಾಲೇಜ್ ಅಂತ ಅದೇ ಪರ್ಟಿಕ್ಯುಲರ್ ಕಾಲೇಜೇ ಅಪ್ಲೈ ಮಾಡಿದ್ರೆ ಅಲ್ಲೇ ಅಪ್ಲೈ ಮಾಡೋ ಅವಕಾಶ ಇರೋದ್ರಿಂದ ಆ ಕಾಲೇಜಲ್ಲಿ ಯಾವ ಕೋರ್ಸ್ ಸಿಕ್ಕಿದೆ ಅಂತ ಅವರಿಗೆ ಮೆಸೇಜ್ ಹೋಗುತ್ತೆ. ಕಾಲೇಜ್ ಹಂತದಲ್ಲಿ ಅವರು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅಡ್ಮಿಷನ್ ಮಾಡ್ಕೋಬೋದು. ಇನ್ನೊಂದು ದಾರಿ ಅಂತಂದರೆ ಲ್ಯಾಟ್ರಲ್ ಎಂಟ್ರಿ. PUC ಅಥವಾ ITI ಪಾಸ್ ಆದವರು ಅವರಿಗೆ ನೇರವಾಗಿ 3ನೇ ಸೆಮಿಸ್ಟ್ರಿಗೆ ಅಡ್ಮಿಷನ್ನ ಕೊಡಲಾಗ್ತದೆ. PUC ಪಾಸ್ ಆದವರು, ITI ಪಾಸ್ ಆದವರು ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಪ್ರೊಸೆಸ್ ಅಂತ ನೋಟಿಫಿಕೇಷನ್ ಆದ ನಂತರ ಅವರು ವೆಬ್ಸೈಟಲ್ಲಿ DT ಕರ್ನಾಟಕ ವೆಬ್ಸೈಟಲ್ಲಿ ಕೂಡ ನೋಡ್ಬೋದು ಯಾವಾಗ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಸ್ಟಾರ್ಟ್ ಆಗ್ತಾಯಿದೆ ಅಂತ. ಆಯಾ ಕಾಲೇಜ್ಗೆ ಹೋಗಿ ಅಪ್ಲಿಕೇಶನ್ ಫಾರ್ಮ್ ಹಾಕಿದ ಮೇಲೆ ಆಯಾ ಕಾಲೇಜ್ದವರು ಅವ್ರಿಗೇನಿದೆ ಲ್ಯಾಟ್ರಲ್ ಎಂಟ್ರಿ ರ್ಯಾಂಕಿಂಗ್ನ ಕೊಡ್ತಾರೆ. ಟಾಪ್ ಪರ್ಸೆಂಟೇಜಿಂದ ರ್ಯಾಂಕಿಂಗ್ ಅಲಾಟ್ ಮಾಡ್ತಾ ಹೋಗ್ತದೆ. ಆ ಟಾಪ್ ರ್ಯಾಂಕಿಂಗ್ ಮುಖಾಂತರನೇ ವಿದ್ಯಾರ್ಥಿಗಳಿಗೆ ಟಾಪ್ ಪರ್ಸೆಂಟೇಜ್ದವರಿಂದ ಸೀಟ್ ಅಲಾಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಆ ಕಾಲೇಜಲ್ಲಿ ಯಾವ ಕೋರ್ಸು ಅವರಿಗೆ ಸೀಟ್ ಅಲಾಟ್ಮೆಂಟ್ ಆಗಿದೆ ಅಂತ ಕೊಡ್ತಾರೆ. ಅವರು ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆಗಿದ ಮೇಲೆ ಆ ಕಾಲೇಜಿಗೆ ಹೋಗಿಬಿಟ್ಟು ಫೀಸ್ ಪೇ ಮಾಡಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಅವರು ಅಡ್ಮಿಷನ್ ಮಾಡಬೇಕಾಗುತ್ತೆ. ಸೊ ಲ್ಯಾಟ್ರಲ್ ಎಂಟ್ರಿ ಮೂಲಕ ಹೋದರೆ 2 ವರ್ಷದ ಕೋರ್ಸ್ ಆಗುತ್ತೆ. 3, 4, 5, 6, 4 ಸೆಮಿಸ್ಟ್ರು. SSLC ಮೂಲಕ ಅಡ್ಮಿಷನ್ ತೊಗೊಂಡ್ರೆ 6 ಸೆಮಿಸ್ಟ್ರ್ ಆಗುತ್ತೆ. 1, 2, 3, 4, 5, 6 ಸೆಮಿಸ್ಟ್ರು. ಪ್ರತಿ ವರ್ಷ 2 ಸೆಮಿಸ್ಟ್ರು. ಈ ರೀತಿ ಅವ್ರದ್ದು ಅಡ್ಮಿಷನ್ ಪ್ರೊಸೆಸ್ ಆಗಿರುತ್ತೆ. ಸರ್ ಈ ಕೋರ್ಸ್ ಮಾಡಲಿಕ್ಕೆ ಎಷ್ಟು ಖರ್ಚಾಗುತ್ತೆ ಆ್ಯಂಡ್ ಎಷ್ಟು ವರ್ಷ ಬೇಕಾಗುತ್ತೆ? ನೋಡಿ, ಈ ಕೋರ್ಸ್ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಮುಗಿಸ್ಲಿಕ್ಕೆ 3 ವರ್ಷ ಬೇಕು. SLC ಮೇಲೆ ಬಂದವರಿಗೆ 3 ವರ್ಷ ಬೇಕು. ಲ್ಯಾಟ್ರಲ್ ಎಂಟ್ರಿ ಮೂಲಕ ಬಂದವರಿಗೆ 2 ವರ್ಷ ಸಾಕು. ಸೊ
ಟೋಟಲ್ ಎಸ್ ಎಲ್ ಸಿ ಮೇಲೆ ಬಂದವರಿಗೆ 6 ಸೆಮಿಸ್ಟರ್ ಇರುತ್ತೆ, ಡಿಪ್ಲೊಮಾ ಲ್ಯಾಟ್ರಲ್ ಎಂಟ್ರಿ ಮೂಲಕ ಬಂದವರಿಗೆ 4 ಸೆಮಿಸ್ಟರ್ ಇರುತ್ತೆ. ಇನ್ನು ಖರ್ಚು ಅಂತಂತಂದರೆ ಇವರಿಗೆ ಫಸ್ಟ್ ಇಯರ್ ಅಡ್ಮಿಷನ್ ಪ್ರೋಸೆಸ್ಸಿಂದ ಫೈನಲ್ ಇಯರ್ವರೆಗೆ ವರ್ಷಕ್ಕೆ ಫಸ್ಟ್ ಇಯರಲ್ಲಿ ಅಡ್ಮಿಷನ್ ತೊಗೊಳೋವಾಗ 4,570 ರೂಪಾಯಿ ಅಡ್ಮಿಷನ್ ಫೀಸ್ ಇರುತ್ತೆ. ದಟ್ ಈಸ್ ಬೋಧನಾ ಶುಲ್ಕ, ಡೆವಲಪ್ಮೆಂಟ್ ಫೀಸು ಮತ್ತು ಇತರೆ ಶುಲ್ಕನ ಒಳಗೊಂಡಿರ್ತದೆ. 4,270. ಅದಕ್ಕೆ 350 ರೂಪಾಯಿ ಎಕ್ಸಾಮ್ ಫೀಸ್ ಪ್ರತಿ ಸೆಮಿಸ್ಟ್ರಿಗೆ. ಹೋಲ್ ಎಕ್ಸಾಮ್ ತೊಗೊಳ್ಬೇಕಾದ್ರೆ 350 ರೂಪಾಯಿ ಫೀಸ್ ಸ್ಟ್ರಕ್ಚರ್ ಇದೆ. 350 ಇಂಟು 6 ಸೆಮಿಸ್ಟರ್, ಪ್ರತಿ ಸೆಮಿಸ್ಟರ್ 6 ಸೆಮಿಸ್ಟರ್ ಎಸ್ ಎಲ್ ಸಿ ಮೇಲೆ ಬಂದವರಿಗೆ ಓದಿದರೆ 2,100, 14,910 ಫೀಸ್ ಅವರಿಗೆ ಆಗುತ್ತೆ. ಅದೇ ಅವರಿಗೆ ಸ್ವಲ್ಪ ಲ್ಯಾಟ್ರಲ್ ಎಂಟ್ರಿ ಮೂಲಕ ಬಂದವರಿಗೆ 4 ಸೆಮಿಸ್ಟರಿಂದ ಸ್ವಲ್ಪ ಫೀಸ್ ಕಮ್ಮಿ ಆಗುತ್ತೆ. ಈ ರೀತಿ ಫೀಸ್ ಸ್ಟ್ರಕ್ಚರ್ ಆಲ್ಮೋಸ್ಟ್ ಒಂದು 15,000ರಲ್ಲಿ ಇವರಿಗೆ ಕಂಪ್ಲೀಟ್ 3 ವರ್ಷ ಡಿಪ್ಲೊಮಾ ಎಜುಕೇಷನ್ ಮುಗ್ತದೆ. ಅತಿ ಕಡಿಮೆ ಫೀಸು ಗೌರ್ಮೆಂಟ್ ಕಾಲೇಜ್ಗಳಲ್ಲಿ. ಇದಲ್ಲದೆ ಅವರು ಹಾಸ್ಟೆಲ್ ಮಾಡ್ತಾರೆ ಅಂದರೆ 2,500 ರೂಪಾಯಿ ಹಾಸ್ಟೆಲ್ ಪೇ ಮಾಡಬೇಕು. ಅದಲ್ಲದೆ ಅವರಿಗೆ ಫುಡ್ ಚಾರ್ಜಸ್ಸು ಡಿವೈಡಿಂಗ್ ಸಿಸ್ಟಮಲ್ಲಿ ಡಿವೈಡ್ ಆಗುತ್ತೆ. ಅದು ಎಕ್ಸ್ಟ್ರಾ ಖರ್ಚು ಅವರಿಗೆ ಅದು ಆಗುತ್ತೆ. ಸರ್, ಹೈಯರ್ ಸ್ಟಡೀಸ್ ಆಪರ್ಚುನಿಟೀಸ್ ಹೇಗಿರುತ್ತೆ? ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಕೋರ್ಸು 3 ವರ್ಷ ಡಿಪ್ಲೊಮಾ ಮುಗಿದ ಮೇಲೆ ಅವರು DCT ಎಕ್ಸಾಮ್ ಅಂತ ಇದೆ, ಡಿಪ್ಲೊಮಾ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತ. KE ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿದವ್ರು ಕಂಡಕ್ಟ್ ಮಾಡ್ತಾರೆ. DCT ಎಕ್ಸಾಮ್ ಅಟೆಂಡ್ ಆಗಿ ಅವರು ಹೈಯರ್ ಸ್ಟಡೀಸ್ಗೆ ಸೀಟ್ ಸಿಕ್ಕ ಮೇಲೆ ಆ ಪ್ರೋಸೆಸ್ ಕಂಪ್ಲೀಟ್ ಮಾಡಿ ಅವರು ಸೀಟ್ ಅಲಾಟ್ಮೆಂಟ್ಗೆ ಹೋಗಬೇಕು. ಅವರಿಗೆ ಲ್ಯಾಟ್ರಲ್ ಎಂಟ್ರಿ ಇನ್ ಇಂಜಿನಿಯರಿಂಗ್ ಅಂತ ಬರುತ್ತೆ. ಸೊ ನೇರವಾಗಿ ಡಿಪ್ಲೊಮಾ ಮುಗಿದ ಮೇಲೆ ಅವರು 3ನೇ ಸೆಮಿಸ್ಟ್ರಲ್ಲಿ ಇಂಜಿನಿಯರಿಂಗಲ್ಲಿ ಅಡ್ಮಿಷನ್ ಕೊಡ್ತಾರೆ. DCT ಎಕ್ಸಾಮ್ ಅಂತ ಹೇಳ್ತಾರೆ, ಅದರ ಮೂಲಕ ಹೈಯರ್ ಸ್ಟಡೀಸ್ಗೆ ಅವ್ರು ಹೋಗ್ಬೋದು. BE ಇನ್ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಇದೆ. ಅದಲ್ಲದೆ ಈಗ ಹೊಸ ರೂಲ್ ಪ್ರಕಾರ ಇನ್ಸ್ಟ್ರುಮೆಂಟೇಷನ್ ಟೆಕ್ನಾಲಜಿ ಡಿಪ್ಲೊಮಾ ಮುಗಿದ್ರೂ ಕೂಡ ಅವರು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗ್ಬೋದು, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹೋಗ್ಬೋದು. ಯಾವುದೇ ಇಂಜಿನಿಯರಿಂಗ್ ಕೋರ್ಸಲ್ಲಿ ಇವರು ಅಡ್ಮಿಷನ್ನ ತೊಗೊಳ್ಬೋದು. ಸರ್, ನೆಕ್ಸ್ಟ್ ಈ ಒಂದು ಕೋರ್ಸ್ ಮಾಡೋದಕ್ಕೆ ಜಾಬ್ ಆಪರ್ಚುನಿಟೀಸ್ ಆದಮೇಲೆ ಎಲಿಜಿಬಿಲಿಟಿ ಇದೆಲ್ಲ ಆದಮೇಲೆ ಜಾಬ್ ಆಪರ್ಚುನಿಟೀಸ್ ಹಾಗೆ ಲಾಸ್ಟ್ಲಿ ನೋಡಿ, ಜಾಬ್ ಆಪರ್ಚುನಿಟೀಸು ಇದು ಕೂಡ ಯುನಿಕ್ ಕೋರ್ಸ್ ಆಗಿರೋದ್ರಿಂದ ಕೆಲವು ಕಾಲೇಜಲ್ಲಿ ಇದು ಪ್ರೆಸೆಂಟ್ ಆಗಿರೋದ್ರಿಂದ ಕಮ್ಮಿ ವಿದ್ಯಾರ್ಥಿಗಳು ಹೊರಗಡೆ ಬರ್ತಾರೆ. ಇಂಡಸ್ಟ್ರಿಗಳಲ್ಲಿ ಬೇಡಿಕೆ ಜಾಸ್ತಿ ಆಗಿರ್ತದೆ. ಹಾಗಾಗಿ ಇವರಿಗೆ ಜಾಬ್ ಸಿಗ್ತದೆ, ಈಸಿಯಾಗಿ ಜಾಬ್ ಸಿಗ್ತದೆ. ಅಷ್ಟೇ ಇವರು ಮನ್ಸು ಮಾಡಬೇಕು, ವಿದ್ಯಾರ್ಥಿಗಳು ಎಲ್ಲಿ ಜಾಬ್ ಸಿಗ್ತದೆ ಅಲ್ಲಿ ಹೋಗಿ ಮಾಡಲಿ. ಈಗಿನ ವಿದ್ಯಾರ್ಥಿಗಳಲ್ಲಿ ಜಾಬ್ ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಬರ್ತಾ ಇದೆ. ಅದು ಏಕೆ ಅಂತ ನನಗೆ ಗೊತ್ತಿಲ್ಲ. ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಅವರಿಗೆ ನಾವು ಜಾಬ್ನ ಪ್ರೊವೈಡ್ ಮಾಡ್ತೀವಿ. ಯಾರೆಲ್ಲ ವಿದ್ಯಾರ್ಥಿಗಳಿಗೆ ಜಾಬ್ ಬೇಕು ಅಂತಕ್ಕಂಥದ್ದು ನಾವು ಕಾಲೇಜಲ್ಲಿ ಪ್ರತಿ ಡಿಪಾರ್ಟ್ಮೆಂಟ್ಗೆ ಒಬ್ಬೊಬ್ಬರು ಪ್ಲೇಸ್ಮೆಂಟ್ ಕೋಆರ್ಡಿನೇಟರ್ ಅಪಾಯಿಂಟ್ ಮಾಡಿದ್ದೀವಿ. ಕ್ಯಾಂಪಸ್ ಇಂಟರ್ವ್ಯೂ ಬರುವಾಗ ಆ ಕಂಪ್ನಿ ಡೀಟೇಲ್ಸು ಜೊತೆಗೆ ಒಂದು ಲಿಂಕ್ನ ಅವರಿಗೆ ಕಳಿಸಿರ್ತೀವಿ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ಕ್ವೆಶ್ಚನರೀಸ್ ಫಿಲ್ ಮಾಡಿದಲ್ಲಿ ಎಲ್ಲ ಡೇಟಾ ಪ್ಲೇಸ್ಮೆಂಟ್ ಸೆಲ್ಗೆ ಬರುತ್ತೆ. ಅದೇ ರೀತಿ ಆ ಸ್ಟೂಡೆಂಟ್ ವಾಟ್ಸಪ್ ಗ್ರೂಪ್ ಮಾಡಿರ್ತ ಪ್ಲೇಸ್ಮೆಂಟ್, ಅದರಲ್ಲೇ ನಾವು ಯಾವ ಡೇಟು, ಯಾವ ಕಂಪ್ನಿ ಯಾವಾಗ ಬರ್ತಾ ಇದೆ, ಇಂಟರ್ವ್ಯೂ ಪ್ರೊಸೆಸ್ ಯಾವ ಥರ ಇರ್ತದೆ ಅಂತ ಎಲ್ಲ ಮೆಸೇಜ್ನ ಅವ್ರಿಗೆ ಕಳಿಸ್ತೀವಿ. ಅವರು ಕ್ಯಾಂಪಸ್ ಇಂಟರ್ವ್ಯೂನ ಅಟೆಂಡ್ ಮಾಡ್ತಾರೆ. ಕ್ಯಾಂಪಸ್ ಇಂಟರ್ವ್ಯೂ ಮೂಲಕ ಅವರಿಗೆ ಜಾಬ್ ಕೊಡಲಾಗ್ತದೆ. ಇನ್ನು ಆಫ್ ಕ್ಯಾಂಪಸ್ ಅಂದರೆ ಕೆಲವು ವಿದ್ಯಾರ್ಥಿಗಳು ಇದ್ದಲ್ಲಿ ಅವ್ರು ಕಂಪ್ನಿಗಳಿಗೆ ಕಳಿಸಿ ಅಲ್ಲೇ ಆಫ್ ಕ್ಯಾಂಪಸ್ ಕಂಪ್ನಿಯಲ್ಲೇ ಇಂಟರ್ವ್ಯೂ ಆಗ್ತದೆ. ಇಂಟರ್ವ್ಯೂ ಆದಮೇಲೆ ಸೆಲೆಕ್ಟ್ ಆದವರು ವಿದ್ಯಾರ್ಥಿಗಳದ್ದು ಹೆಸರು, ಕಾಲೇಜು, ಬ್ರ್ಯಾಂಚು ನಮಗೆ ಮೇಲ್ ಮಾಡ್ತಾರೆ. ಅದು ನಾವು ರೆಕಾರ್ಡ್ ರೂಪದಲ್ಲಿ ತೊಗೊಳ್ತೀವಿ. ಇನ್ ಕ್ಯಾಂಪಸ್ಸು ಆಗ್ಬೋದು, ಆಫ್ ಕ್ಯಾಂಪಸ್ಸು ಇಂಟರ್ವ್ಯೂ ಅವರಿಗೆ ಆಗ್ತದೆ. ಕೆಲವೊಂದು ಸಲ ಬೇರೆ ರೂಪದಲ್ಲಿಯೂ ಕೂಡ ಆನ್ಲೈನ್ ಮೂಲಕ ಇಂಟರ್ವ್ಯೂಗಳು ಆಗ್ತವೆ. ಅವರಿಗೆ ನಾವು ಆನ್ಲೈನ್ ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ. ಹೀಗೆಲ್ಲ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗ್ತಾರೆ. ಅಡ್ಮಿಷನ್ಗೆ ಸೊ ಅಡ್ಮಿಷನ್ ಪ್ರೋಸೆಸ್ಗೆ ಈ ವಿದ್ಯಾರ್ಥಿಗಳು ಅಡ್ಮಿಷನ್ ತೊಗೊಳ್ಬೇಕು ಅಂತಂದರೆ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್, ಶಾರ್ಟ್ ಫಾರ್ಮಲ್ಲಿ MI ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳು SSLC ಪಾಸ್ ಆಗಿದ ನಂತರ ಈ ಕೋರ್ಸ್ನ ಅಡ್ಮಿಷನ್ ತೊಗೊಳ್ಬೋದು. SSLC ಪಾಸ್ ಆಗಿದ ಮೇಲೆ ಅವರು DT ಕರ್ನಾಟಕ ವೆಬ್ಸೈಟ್ಗೆ ಹೋಗಿ ಆನ್ಲೈನಲ್ಲಿ ಅಪ್ಲಿಕೇಶನ್ನ ಅವರು ಸಬ್ಮಿಟ್ ಮಾಡಬೇಕು. ಮೊದಲ 2 ರೌಂಡು ಆನ್ಲೈನ್ ಅಡ್ಮಿಷನ್ ಆಗುತ್ತೆ. ರಾಜ್ಯಾದ್ಯಂತ ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ ಮೇಲೆ DT ಕರ್ನಾಟಕ ಬೋರ್ಡ್ದವರು ಅವರಿಗೆ ರ್ಯಾಂಕಿಂಗ್ನ ಅಲಾಟ್ಮೆಂಟ್ ಮಾಡುತ್ತೆ. ಅವರಿಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋದ ನಂತರ ಅವರಿಗೆ ಯಾವ ಕಾಲೇಜಲ್ಲಿ ಯಾವ ಸೀಟ್ ಅಲಾಟ್ಮೆಂಟ್ ಆಗಿದೆ, ಟಾಪ್ ರ್ಯಾಂಕಿಂಗಿಂದ ಅಲಾಟ್ಮೆಂಟ್ ಮಾಡ್ತಾ ಬರ್ತಾರೆ. ಅವರು ವಿದ್ಯಾರ್ಥಿಗಳು ಸೀಟ್ ಅಲಾಟ್ಮೆಂಟ್ ಆದಮೇಲೆ ಆಯಾ ಕಾಲೇಜಿಗೆ ಹೋಗಿಬಿಟ್ಟು ಅಲ್ಲಿ ಅಲಾಟ್ಮೆಂಟ್ ಆಗಿರ್ತಕ್ಕಂಥ ಮೆಸೇಜ್ನ ತೋರಿಸಿ ಅಲ್ಲಿ ವೆರಿಫಿಕೇಷನ್ ಮಾಡಿಸಿ ಫೀಸ್ ಕಟ್ಟೋದ್ರ ಮೂಲಕ ಅಡ್ಮಿಷನ್ ತೊಗೊಳ್ತಾರೆ SLC ಆದ ನಂತರ. ಇನ್ನು ಲ್ಯಾಟ್ರಲ್ ಎಂಟ್ರಿ ರೂಪದಲ್ಲಿ ಕೂಡ ಅವರು ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಅಡ್ಮಿಷನ್ ತೊಗೊಳ್ಬೋದಾಗಿದೆ. ಲ್ಯಾಟ್ರಲ್ ಎಂಟ್ರಿ ಅಂತಂದರೆ ಈ PUC ಪಾಸಾಗಿ ಡಿಪ್ಲೊಮಾ ಓದಬೇಕನ್ನೋರು ಅಥವಾ ITI ಓದಿ ಡಿಪ್ಲೊಮಾ ಕೋರ್ಸ್ ಮಾಡಬೇಕನ್ನೋರು ಬರ್ತಾರೆ.
ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಪ್ರೋಸೆಸ್ ಅಂತ ನೋಟಿಫಿಕೇಷನ್ ಆಗುತ್ತೆ, ಸಪ್ರೇಟ್ ಡಿಪ್ಲೊಮಾ ಇನ್ ಲ್ಯಾಟ್ರಲ್ ಎಂಟ್ರಿ ಅಡ್ಮಿಷನ್ ಅಂತ. ಆಯಾ ಕಾಲೇಜ್ಗೆ ಹೋಗಿ ವಿದ್ಯಾರ್ಥಿಗಳು ಅಪ್ಲಿಕೇಶನ್ನ ಹಾಕಬೇಕು. ಆಯಾ ಕಾಲೇಜ್ದವರು ಅವರಿಗೂ ಕೂಡ ಟಾಪ್ ಪರ್ಸೆಂಟೇಜಿಂದ ರ್ಯಾಂಕಿಂಗ್ ಅಲಾಟ್ಮೆಂಟ್ ಮಾಡಿರ್ತಾರೆ. ರ್ಯಾಂಕಿಂಗ್ ನಂಬರ್ನ ಅವರಿಗೆ ಮೆಸೇಜ್ ಹೋಗುತ್ತೆ. ಮೆಸೇಜ್ ಹೋದ ನಂತರ ದಿನಗಳಲ್ಲಿ ಅವರಿಗೆ ಸೀಟ್ ಅಲಾಟ್ಮೆಂಟು ಆಗುತ್ತೆ. ಆ ಮೆಸೇಜ್ ಕೂಡ ವಿದ್ಯಾರ್ಥಿಗಳಿಗೆ ಹೋಗುತ್ತೆ. ಅವರು ಬಂದು ಕಾಲೇಜಿಗೆ ಬಂದು ಅವರು ಡಾಕ್ಯುಮೆಂಟಿಫಿಕೇಷನ್ ಎಲ್ಲ ಮಾಡಿಸಿ ಅವರು ಅಡ್ಮಿಷನ್ನ ತೊಗೊಳ್ತಾರೆ, ಡಿಪ್ಲೊಮಾ ಅಡ್ಮಿಷನ್. ಈ SSLC ಮೇಲೆ ಪಾಸಾಗಿ ಬಂದವರಿಗೆ ಡಿಪ್ಲೊಮಾ ಮೆಕ್ಯಾನಿಕಲ್ ಇನ್ಸ್ಟ್ರುಮೆಂಟೇಷನ್ ಕಂಪ್ಲೀಟ್ 3 ವರ್ಷದ ಕೋರ್ಸ್ ಆಗಿರುತ್ತೆ, 6 ಸೆಮಿಸ್ಟರ್ ಇರ್ತದೆ. ಅದೇ ರೀತಿ ಈ ಲ್ಯಾಟ್ರಲ್ ಎಂಟ್ರಿ ಮೂಲಕ ವಿದ್ಯಾರ್ಥಿಗಳೇನು ಬಂದಿರ್ತಾರೆ, ITI ಅಥವಾ PUC ಮೇಲೆ ಏನು ಬಂದಿರ್ತಾರೆ, ಅವರಿಗೆ 1 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟು ನೇರವಾಗಿ 3ನೇ ಸೆಮಿಸ್ಟ್ರಿಗೆ ಅಡ್ಮಿಷನ್ ಕೊಡಲಾಗ್ತದೆ. 3, 4, 5, 6 ಕೇವಲ 4 ಸೆಮಿಸ್ಟರ್ 2 ವರ್ಷ ಮಾತ್ರ ಇವರು ಓದ್ತಾರೆ. ಈ ರೀತಿ ಅವ್ರದ್ದು ಅಡ್ಮಿಷನ್ ಪ್ರೊಸೆಸ್ ಆಗಿರ್ತದೆ.